ಹಿಸ್ಟೆಕ್ಟಮಿಗೆ ಒಳಗಾಗುವಾಗ ಕೊನೆ ತನಕನೂ ಇದು ನಂಗೆ ಬೇಕಾಗಿತ್ತಾ, ಸುಮ್ಮನೆ ಮಾಡ್ಕೊಳ್ತಾ ಇದ್ದೀನ, ಸುಮ್ಮನೆ ಮಾಡಿಸ್ತಾ ಇದ್ದೀವ ಅನ್ನುವ ಒಂದು ಅನುಮಾನ. 15 ವರ್ಷದಿಂದ 49 ವರ್ಷ ವಯಸ್ಸಿನ ಮಧ್ಯದ ಮಹಿಳೆಯರಲ್ಲಿ 3.2% ಮಹಿಳೆಯರು ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ. ಕೆಲವರಿಗೆ ಗರ್ಭಕೋಶ ತೆಗೆದುಬಿಟ್ರೆ ಆ ನಂತರ ಲೈಂಗಿಕ ಬದುಕು, ಸೆಕ್ಷುವಲ್ ಲೈಫಿನ ಕಥೆ ಏನು, ಕಾರ್ಡಿಯೋವ್ಯಾಸ್ಕ್ಯುಲರ್ ಅಥವಾ ಹಾರ್ಟಿನ ಪ್ರಾಬ್ಲಮ್ಮು ಗರ್ಭಕೋಶ ಆಪ್ರೇಷನ್ ಆದವರಿಗೂ ಬರುತ್ತೆ, ಆಗದೇ ಇದ್ದವರಿಗೂ ಬರುತ್ತೆ. ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸು ಯಾರಲ್ಲಿ ಅಂಡಾಶಯವನ್ನು ತೆಗೆದಿರ್ತಾರೋ ಅವರಲ್ಲಿ ಮಾತ್ರ ಉಂಟಾಗುತ್ತೆ. ಎಲ್ಲರಿಗೂ ಹಾಯ್, ನಾನು ಡಾಕ್ಟರ್ HS ಅನುಪಮ, ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಕವಲಕ್ಕಿಯಿಂದ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು, ಅದರಲ್ಲೂ ಆರೋಗ್ಯ ವಿಚಾರಗಳನ್ನು, ಅದರಲ್ಲೂ ಮಹಿಳೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರುವ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತ ನಿಮ್ಮ ಎದುರುಗಡೆ ಮತ್ತೆ ಬಂದಿದ್ದೀನಿ. ಒಂದು ವಿಚಾರ ತುಂಬ ಸೆನ್ಸಿಟೈಸ್ ಆಗಿ ಮತ್ತೆ ಮತ್ತೆ ನಮ್ಮ ಎದುರುಗಡೆ ಬರ್ತಾ ಇರೋದನ್ನು ನಾವು ನೋಡ್ಬೋದು, ಮತ್ತದು ಸ್ವಲ್ಪ ವಿವಾದವನ್ನು ಹುಟ್ಟಾಕ್ತಾ ಇದೆ. ಮತ್ತು ಇಡೀ ಈ ವೈದ್ಯಕೀಯ ವೃತ್ತಿ ಅಥವಾ ರಂಗ ಏನಿದೆಯೋ ಅದನ್ನು ಒಂದು ಸ್ವಲ್ಪ ಅನುಮಾನದಿಂದ ನೋಡೋ ಹಾಗೆ, ಇಲ್ಲ ಇವರು ನಮಗೇನೋ ಅನ್ಯಾಯ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ. ಅದು ಯಾವುದಪ್ಪ ಅಂತಂದರೆ ಗರ್ಭಕೋಶದ ಆಪ್ರೇಷನ್ ಅಥವಾ ಗರ್ಭಕೋಶವನ್ನು ತೆಗೆಯುವ ಹಿಸ್ಟೆಕ್ಟಮಿ ಎನ್ನುವ ಶಸ್ತ್ರಚಿಕಿತ್ಸೆ. ಗರ್ಭಕೋಶಕ್ಕೆ ಕತ್ತರಿ ಇಷ್ಟು ಜನರಿಗೆ ಆಪ್ರೇಷನ್ ಮಾಡಿದರು, ಅನಗತ್ಯವಾಗಿ ಇನ್ನೆಷ್ಟೋ ಜನರಿಗೆ ಆಪ್ರೇಷನ್ ಮಾಡಿದರು, ಅವ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ, ಇನ್ಯಾವುದೋ ಸಮಿತಿ ಈ ರೀತಿ ವರದಿ ಕೊಟ್ಟಿದೆ. ಇದನ್ನು ನಾವು ಮತ್ತೆ ಓದ್ತಾ ಇದ್ದೀವಿ. ಮತ್ತೊಂದು 7-8-10 ವರ್ಷದಿಂದ ಇತ್ತೀಚೆಗೆ ಇದು ಸ್ವಲ್ಪ ನಮಗೆ ಮತ್ತೆ ಕೇಳಿ ಬರ್ತಾ ಇದೆ. ನಮ್ಮದೇ ಉತ್ತರ ಕರ್ನಾಟಕ ಭಾಗದ ಗುಲ್ಬರ್ಗ ಆಸುಪಾಸಿನ ಕೆಲವು ಆಸ್ಪತ್ರೆಗಳಲ್ಲಿ ಹೆಚ್ಚೆಚ್ಚು ಆಪ್ರೇಷನನ್ನು ಅನಗತ್ಯವಾಗಿ ಮಾಡಿದರು, ಸಾವಿರಗಟ್ಟಲೆ ಆಪ್ರೇಷನ್ ಮಾಡಿದ್ದಾರೆ. ಅದನ್ನು ಕೆಲವು ಹಳ್ಳಿಗಳ ಹೆಣ್ಮಕ್ಳನ್ನ ತಗೊಂಡೋಗಿ ಮಾಡಿದ್ದಾರೆ, ಇನ್ಶೂರೆನ್ಸಿನ ದುಡ್ಡು ಬರುತ್ತೆ ಅಂತ ಮಾಡಿದ್ದಾರೆ, ಅನಗತ್ಯವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ಉನ್ನತ ಮಟ್ಟದ ಸಮಿತಿನೂ ಸಹ ನೇಮಕ ಆಯಿತು. ಅದರ ತನಿಖೆ ನಡೀತು, ತನಿಖಾ ವರದಿ ಬಂತು, ವೈದ್ಯರು ಒಂದು ಹೇಳಿದರು, ಇದರ ಒಂದು ಹೇಳಿದರು. ಸೊ ಈ ರೀತಿಯ ನಾವೊಂದು ಗೊಂದಲದ ಇದರಲ್ಲಿ ಏನು ಅನ್ನುವ ಹಿಸ್ಟೆಕ್ಟಮಿ ಅಂದ್ರೇನು, ಯಾಕೆ ಮಾಡ್ತಾರೆ ಅನ್ನುವ ಗೊಂದಲದಲ್ಲಿ ದ್ವಂದ್ವದಲ್ಲಿರುವಾಗ ಈಗ ಏನಾಗಿದೆ ಅಂತಂದರೆ, ನಿಜವಾಗಿ ಯಾರಿಗೋ ಹಿಸ್ಟೆಕ್ಟಮಿ ಆಗಬೇಕು ಅಂತಂದ್ರೂ, ನಿಮಗೆ ಗರ್ಭಕೋಶದ ಆಪ್ರೇಷನ್ ಆಗಬೇಕು ಅಂತಂದ್ರೂ ಇವಾಗ ಅಗತ್ಯ ಇರುವಂತಹ ರೋಗಿ ಮತ್ತು ಅವ್ರ ಕಡೆಯವರು ನಾವು ಸ್ವಲ್ಪ ಕೇಳ್ಕೊಂಬರ್ತೀವಿ ಅಂತ ಹೇಳಿ ಸೆಕೆಂಡ್ ಒಪಿನಿಯನ್ ತಗೊಂಡು, ಥರ್ಡ್ ಒಪಿನಿಯನ್ ತಗೊಂಡು, ಇನ್ಯಾರದ್ದೋ ಫೈತ್ ಹೀಲರ್ ಹತ್ರ ಹೋಗ್ಬಿಟ್ಟು ಪ್ರಶ್ನೆ ಕೇಳಿಸಿ, ಇನ್ಯಾರ ಹತ್ರನೋ ನೋಟ ನೋಡಿಸಿ, ಇನ್ನೆಲ್ಲೋ ಜಾತಕ ತೋರಿಸಿ, ಇನ್ಯಾರೋ ಭಟ್ರು ಐನವರು ಅಥವಾ ಇನ್ಯಾರೋ ಆ ಥರದ ಧಾರ್ಮಿಕ ಮುಖಂಡರ ಮನೆಗಳಿಗೆ, ವ್ಯಕ್ತಿಗಳ ಮನೆಗೆ ಎಡತಾಕಿ ಅಲ್ಲೇನೋ ಒಂದು ಪ್ರಶ್ನೆ ಇಟ್ಟು ಒಟ್ಟು ಏನೇನೇನೇನೋ ಸುತ್ತಾಡಿ ಕೊನೆಗೆ ಬೇಡ ಅಂತನೋ ಬೇಕು ಅಂತನೋ ಒಂದು ದ್ವಂದ್ವದಲ್ಲಿ ಗೊಂದಲದಲ್ಲೇ ಸರ್ಜರಿಯ ತನಕ ಬರೋದು ಇತ್ತೀಚೆಗೆ ಸಾಮಾನ್ಯ ಆಗ್ತಾ ಇದೆ. ನಗರ ಪ್ರದೇಶಗಳಲ್ಲೂ ಅಷ್ಟೇ. ಸೊ ಹಿಸ್ಟೆಕ್ಟಮಿಗೆ ಒಳಗಾಗುವಾಗ ಕೊನೆ ತನಕನೂ ಇದು ನಂಗೆ ಬೇಕಾಗಿತ್ತಾ, ಸುಮ್ಮನೆ ಮಾಡ್ಕೊಳ್ತಾ ಇದ್ದೀನ, ಸುಮ್ಮನೆ ಮಾಡಿಸ್ತಾ ಇದ್ದೀವ ಅನ್ನುವ ಒಂದು ಅನುಮಾನ ಕೊನೆ ತನಕ ಇರೋ ಹಾಗೆ ತುಂಬ ದ್ವಂದ್ವ, ತಪ್ಪು ಕಲ್ಪನೆ, ತಪ್ಪು ಮಾಹಿತಿ ಇದರ ಸುತ್ತ ಹಬ್ಬಿರೋದ್ರಿಂದ ನಾವು ಇದು ಏನಿದು ಅಂತ ಸ್ವಲ್ಪ ನೋಡೋದು ಒಳ್ಳೆಯದು ಅಂತ ಕಾಣುತ್ತೆ. ಭಾರತದ ಮಟ್ಟಿಗೆ ಹೇಳೋದಾದರೆ 15 ವರ್ಷದಿಂದ 49 ವರ್ಷ ವಯಸ್ಸಿನ ಮಧ್ಯದ ಮಹಿಳೆಯರಲ್ಲಿ 3.2% ಮಹಿಳೆಯರು ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ. ಅದೇ 45 ವಯಸ್ಸಿಗಿಂತ ಹೆಚ್ಚಿನವರನ್ನು ನಾವು ಗಮನದಲ್ಲಿಟ್ಕೊಂಡ್ರೆ 45 ವರ್ಷ ಮೇಲ್ಪಟ್ಟ ಮಹಿಳೆಯರಲ್ಲಿ 11%ಗಿಂತ ಹೆಚ್ಚು ಮಹಿಳೆಯರು ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ. ಬಹುಶಃ ಸಿಸೇರಿಯನ್ ಸೆಕ್ಷನನ್ನು ಬಿಟ್ಟರೆ ಮಹಿಳೆಯರಲ್ಲಿ ಆಗ್ತಾ ಇರುವ ಅತಿ ಹೆಚ್ಚು ಆಪ್ರೇಷನ್ ಯಾವುದಪ್ಪ ಅಂತಂದರೆ ಅದು ಗರ್ಭಕೋಶದ ಆಪ್ರೇಷನ್ ಅಥವಾ ಹಿಸ್ಟೆಕ್ಟಮಿ ಅಂತ ಹೇಳ್ಬೋದು ಅಂತ ಅನಿಸುತ್ತೆ. ಹಿಸ್ಟೆಕ್ಟಮಿ ಅಥವಾ ಗರ್ಭಕೋಶ ತೆಗೆಯುವ ಆಪ್ರೇಷನ್ ಯಾರಿಗೆ ಬೇಕು, ಯಾರಿಗೆ ಬೇಡ, ಇದ್ರ ಬಗ್ಗೆ ಗೊಂದಲಗಳಿದ್ದಾವೆ. ಅದನ್ನು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ನಾವು ನನ್ನ ಮುಂಚಿನ ಆರೋಗ್ಯ ಮಾಹಿತಿಗೆ ಸಂಬಂಧಪಟ್ಟಿರುವ ಮಹಿಳೆ ಮತ್ತು ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಿರುವ ವಿಡಿಯೋಗಳಲ್ಲಿ ಇದನ್ನೆಲ್ಲ ಮಾತಾಡಿದ್ದೀನಿ. ಆದರೂ ಸಹ ಒಂದು ಸಣ್ಣಕ್ಕೆ ಆ ಜಾಗದ ರಚನೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಾದರೆ, ಗರ್ಭಕೋಶ ಅನ್ನುವಂಥದ್ದು ಹೆಣ್ಣು ದೇಹದ ಕೆಳಭಾಗದಲ್ಲಿ ಇರುವಂತಹ ಒಂದು ಪುಟ್ಟ ಚೀಲ, 3 ಇಂಚ್ ಉದ್ದ, 2 ಇಂಚ್ ಅಗಲ, 1 ಇಂಚು ದಪ್ಪ ಇರುವಂತಹ ಒಂದು ಪುಟ್ಟ ಚೀಲ. ಅದಕ್ಕೆ ಒಂದು
ಗರ್ಭಕೊರಳು ಅಥವಾ ಸರ್ವಿಕ್ಸ್ ಅನ್ನೋದಿರುತ್ತೆ. ಅದರ ಹೊರಗಡೆ ಯೋನಿ ಅಥವಾ ವೆಜೈನ ಇರುತ್ತೆ. ಮತ್ತು ಗರ್ಭಕೋಶದ ಎರಡೂ ಕಡೆ ಡಿಂಬನಾಳ ಅಥವಾ ನಾವೇನು ಹೇಳ್ತೀವಿ ಡಿಂಬನಾಳನೇ ಆ ರೀತಿ ಹೇಳೋದೇ ಒಳ್ಳೆಯದು. ಅದರ ತುದಿಯಲ್ಲಿ ಒಂದು ಚಲನೆ ಮಾಡ್ತಾ ಇರುವಂತಹ ಒಂದು ಛತ್ರಿಯಂತಹ ಒಂದು ಫಿಂಬ್ರಿಯ ರಚನೆ ಇರುತ್ತೆ. ಅದರ ಕೆಳಗಡೆ 2 ಅಂಡ ಇರ್ತವೆ, ಓವರಿಗಳು ಇರ್ತವೆ. ಗರ್ಭಕೋಶದ ಕೊರಳು ಸರ್ವಿಕ್ಸ್, ಅದರ ಕೆಳಗಡೆ ಇರುವಂತಹ ವೆಜೈನಾ ಮತ್ತು ಸ್ಯಾಲ್ಪಿಂಗ್ಸ್ ಡಿಂಬನಾಳ ಮತ್ತು ಅದರ ಕೆಳಗಡೆ ಇರುವ 2 ಅಂಡಾಶಯ ಅಥವಾ ಓವರಿಗಳು ಮತ್ತು ಗರ್ಭಕೋಶವನ್ನು ಹಿಂದೆ ಮುಂದೆ ಆಚೆ ಈಚೆ ಹಿಡಿದಿಟ್ಟಿರುವಂತಹ ಟಿಶ್ಯೂ ಅಂಗಾಂಶಗಳು, ಲಿಗಮೆಂಟ್ಸ್ ಮತ್ತು ಅದಕ್ಕೆ ಸಪ್ಲೈ ಮಾಡುವಂತಹ ರಕ್ತನಾಳ, ಅಲ್ಲಿಂದ ಹೊರ ಹೋಗುವ ರಕ್ತನಾಳ ಮತ್ತು ಲಿಂಫ್ಯಾಟಿಕ್ ಸಿಸ್ಟಮ್, ಇದಿಷ್ಟೂ ಸೇರಿಬಿಟ್ಟು ಒಂದು ವ್ಯವಸ್ಥೆ, ಒಂದು ಸಿಸ್ಟಮ್ ಅಂತ ನಾವು ಕರಿಬೋದು. ನಾವು ಗರ್ಭಕೋಶ ತೆಗೆಯೋದು ಅಂತಂದ ಕೂಡಲೇ ಅದು ಎಲ್ಲ ಸಲನೂ ಒಂದೇ ರೀತಿಯಾಗಿ ಇರಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಕೆಲವರಿಗೆ ಟೋಟಲ್ ಅಂದರೆ ರ್ಯಾಡಿಕಲ್ ಹಿಸ್ಟೆಕ್ಟಮಿ ಅಂತ ಮಾಡಿಬಿಡ್ತಾರೆ. ಕ್ಯಾನ್ಸರಿನಂತಹ ಪೇಷಂಟ್ಗಳಿಗೆ ರ್ಯಾಡಿಕಲ್ ಅಂದರೆ ಗರ್ಭಕೋಶ, 2 ನಾಳ, ಅಂಡಾಶಯ, ಗರ್ಭಕೊರಳು ಮತ್ತು ಅದ್ರ ಅಂಟ್ಕೊಂಡಿರುವಂತಹ ವೆಜೈನ ಯೋನಿಯ ಭಾಗ ಇದೆಯಲ್ಲ ಅದು ಮತ್ತು ಆಚೆ ಈಚೆ ಟಿಶ್ಯೂ ಅದು ಏನೇನಿದೆಯೋ ಅದು ಅಷ್ಟನ್ನು ತೆಗೆಯುವಂಥದ್ದು ರ್ಯಾಡಿಕಲ್ ಹಿಸ್ಟೆಕ್ಟಮಿ. ಇದನ್ನು ಹೆಚ್ಚಾಗಿ ಕ್ಯಾನ್ಸರಿನಂತಹ ಪೇಷಂಟ್ಗಳಲ್ಲಿ ಅಥವಾ ಬೇರೆ ಕಡೆಯ ಕ್ಯಾನ್ಸರಲ್ಲಿ ಹಬ್ಬಿರುವಂತಹ ಪೇಷಂಟ್ಗಳಲ್ಲಿ, ರೋಗಿಗಳಲ್ಲಿ ಈ ರ್ಯಾಡಿಕಲ್ ಹಿಸ್ಟೆಕ್ಟಮಿ ಆಗೋದು ತುಂಬ ಸಾಮಾನ್ಯ ಅಂತ ಹೇಳ್ಬೋದು. ಇನ್ನೊಂದು ಥರ ಏನಿದೆ ಅಂದರೆ ಟೋಟಲ್ ಹಿಸ್ಟೆಕ್ಟಮಿ. ಈ ಟೋಟಲ್ ಹಿಸ್ಟೆಕ್ಟಮಿಯಲ್ಲಿ ಗರ್ಭಕೋಶ ಮತ್ತು ಅದರ ಕೆಳಗಡೆ ಇರುವಂಥ ಸರ್ವಿಕ್ಸ್ ಗರ್ಭಕೊರಳಿದೆಯಲ್ಲ ಅದನ್ನಂತೂ ತೆಗಿತಾರೆ. ಆ ಕಡೆ ಈ ಕಡೆ ಇರುವ ಡಿಂಬನಾಳ ಮತ್ತು ಅಂಡಾಶಯ ಅದನ್ನು ಎಲ್ರಿಗೂ ತೆಗಿತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಯಾರೇ ಒಳಗಾಗ್ತಾ ಇದ್ದಾರೋ ಅವರ ವಯಸ್ಸು ಮತ್ತು ಯಾತಕ್ಕೋಸ್ಕರ ಈ ಆಪ್ರೇಷನ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಓವರಿನ ತೆಗಿಬೇಕೋ ಬೇಡೋ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಮತ್ತು ಈ ಟೋಟಲ್ ಹಿಸ್ಟೆಕ್ಟಮಿಯಲ್ಲಿ ಕೆಳಗಿನ ವೆಜೈನ ಇದೆಯಲ್ಲ, ಯೋನಿಯ ಭಾಗ ಇದೆಯಲ್ಲ, ಅದನ್ನೇನೂ ತೆಗಿಯಲ್ಲ. ಯೋನಿಯ ಭಾಗ ಹಾಗೆ ಇರುತ್ತೆ. ಕೆಲವರಲ್ಲಿ ಅಂಡಾಶಯನೂ ಇರುತ್ತೆ, ಡಿಂಬನಾಳದ ಕೆಲವು ಭಾಗನೂ ಇರುತ್ತೆ. ಗರ್ಭಕೋಶದ ಭಾಗವನ್ನಷ್ಟೇ ತೆಗಿತಾರೆ. ಇದು ಟೋಟಲ್ ಹಿಸ್ಟೆಕ್ಟಮಿ. ಟೋಟಲ್ ಹಿಸ್ಟೆಕ್ಟಮಿಯಲ್ಲಿ ಸ್ಯಾಲ್ಪಿಂಗೋ ಓಫರೆಕ್ಟಮಿ ತೆಗೆಯೋದು ಬರುತ್ತೆ, ಎಲ್ಲರಿಗೂ ತೆಗಿಯಲ್ಲ, ಕೆಲವರಿಗೆ ತೆಗಿತಾರೆ. ಮತ್ತು ಇನ್ನೊಂದು ಸಬ್ ಟೋಟಲ್ ಹಿಸ್ಟೆಕ್ಟಮಿ ಅಂತ, ಅಂದರೆ ಗರ್ಭಕೋಶದ ಸರ್ವಿಕ್ಸ್ ಕೊರಳೆ ಏನಿದೆಯಲ್ಲ ಅದನ್ನು ಬಿಟ್ಟು ಕೇವಲ ಗರ್ಭಕೋಶದ ಭಾಗ ಏನಿದೆಯೋ ಅದನ್ನು ಮಾತ್ರ ತೆಗೆಯುವಂಥದ್ದು ಸಬ್ ಟೋಟಲ್ ಹಿಸ್ಟೆಕ್ಟಮಿ ಅಂತ. ಅಂದರೆ ಒಂದು 3-4 ರೀತಿ ಇರೋದನ್ನು ನಾವು ಗಮನಿಸ್ಬೋದು ಈ ಗರ್ಭಕೋಶ ತೆಗೆಯೋದ್ರೊಳಗೆ. ಈಗ ಇಷ್ಟೊಂದು ಶಸ್ತ್ರಚಿಕಿತ್ಸೆಗಳಾಗ್ತಾವಲ್ಲ, ಗರ್ಭಕೋಶವನ್ನು ತೆಗೆಯುವ ಶಸ್ತ್ರಚಿಕಿತ್ಸೆಗಳಾಗ್ತಿದ್ದಾವಲ್ಲ, ನಾನು ಆಗಲೇ ಹೇಳ್ದಂಗೆ 45 ವರ್ಷ ಮೇಲ್ಪಟ್ಟಿರುವ 11% ಮಹಿಳೆಯರಲ್ಲಿ ಈ ಶಸ್ತ್ರಚಿಕಿತ್ಸೆ ಆಗ್ತಾ ಇದೆಯಲ್ಲ. ಈ ಶಸ್ತ್ರಚಿಕಿತ್ಸೆ ಆಗಲಿಕ್ಕೆ ಕಾರಣಗಳು ಏನೇನು ಅಂತ ನಾವು ಹೀಗೆ ನೋಡ್ತಾ ಹೋದರೆ, ಅತಿ ಹೆಚ್ಚು ಶಸ್ತ್ರಚಿಕಿತ್ಸೆ ಆಗೋದು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್. ಮುಂಚೆ ಇದನ್ನು ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಥವಾ DUB ಅಂತ ಕರಿತಾ ಇದ್ರು, ಈಗ AUB ಅಂತ ಕರೀತಾರೆ. ಅಂದರೆ ಸ್ರಾವದಲ್ಲಿ, ಮುಟ್ಟಿನ ಸ್ರಾವದಲ್ಲಿ ಇರುವಂತಹ ಏರುಪೇರು ಮತ್ತು ಅದರ ಕಾರಣಗಳು ಬರೀ ಏರುಪೇರಿಗೆ ಅಷ್ಟೇ ಅಲ್ಲ. ಕೆಲವರಿಗೆ ಸಿಕ್ಕಾಪಟ್ಟೆ ಒಂದ್ಸಲ ಋತುಸ್ರಾವ ಶುರುವಾದರೆ ವಾರಗಟ್ಟಲೆ 15 ದಿವಸಗಟ್ಟಲೆ ಸಿಕ್ಕಾಪಟ್ಟೆ ರಕ್ತಸ್ರಾವ ಆಗಿ ತುಂಬ ಹೊಟ್ಟೆ ನೋವು ಬಂದು ರಕ್ತಸ್ರಾವನ ನಿಲ್ಲಿಸಲಿಕ್ಕೆ ಮಾತ್ರೆಗಳನ್ನು ತಗೊಂಡು ಆ ರಕ್ತಸ್ರಾವದಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಒಟ್ಟಾರೆ ಅವರ ಬದುಕಿನ ಶೈಲಿ ಮತ್ತು ಅವರ ಜೀವನದ ರೀತಿ ನೀತಿಗಳೇ ಬದಲಾಗುವಷ್ಟು ಹೆಚ್ಚಿನ ಪಕ್ಷ ಮುಟ್ಟು ನಿಲ್ಲುವ ಟೈಮಲ್ಲಿ ಕೆಲವರಿಗೆ ಹಾಗಾಗುತ್ತೆ, ಕೆಲವರಿಗೆ ಮುಂಚೆನೂ ಸಹ ಆಗ್ಬೋದು. ಈ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಅನ್ನೋದೇನಿದೆಯೋ ಇದು ಬಹುತೇಕ 28.9% ಹಿಸ್ಟೆಕ್ಟಮಿಗೆ ಅಂದರೆ ಶಸ್ತ್ರಚಿಕಿತ್ಸೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಮತ್ತು ಮುಟ್ಟು ನಿಲ್ಲುವ ಸಮಯದಲ್ಲಿ ಈಗ ಸಾಕಷ್ಟು ಹೆಣ್ಮಕ್ಳಿಗೆ ಈ ತೊಂದರೆ ಕಂಡುಬರೋದನ್ನು ನಾವು ಗಮನಿಸ್ತೀವಿ. 3 ತಿಂಗಳು ಔಷಧ ಮಾಡಿ, 6 ತಿಂಗಳು ಔಷಧ ಮಾಡಿ, ಸ್ಕ್ಯಾನಿಂಗ್ ಮಾಡಿ, ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ, ಆ ಪ್ರಾಬ್ಲಮ್ಮು, ಹಾರ್ಮೋನ್ ಪ್ರಾಬ್ಲಮ್ ಏನೂ ಇಲ್ಲದೆ ಇದ್ರೂ ಸಹ ಮುಟ್ಟು ನಿಲ್ಲುವಾಗಿನ ಒಂದು ಸಹಜ ಬೆಳವಣಿಗೆಯಾಗಿ ಮತ್ತು ಇವತ್ತಿನ ಜೀವನ ಶೈಲಿಗೆ ಮತ್ತು ನಮ್ಮ ಸ್ಟ್ರೆಸ್, ಆತಂಕ ಮುಂತಾದವುಗಳಿಂದ ತುಂಬ ಬ್ಲೀಡಿಂಗ್ ಆಗ್ತಾ ಇರುವಾಗ ಮತ್ತು ಆ ಬ್ಲೀಡಿಂಗು ನಮ್ಮ ದಿನನಿತ್ಯದ ಜೀವನಕ್ಕೆ ತೊಂದರೆ ಕೊಡೋ ಹಾಗೆ ಇರುವಾಗ, ನಮ್ಮ ಆರೋಗ್ಯವನ್ನು ಅಪಾಯಕಾರಿಯಾಗಿ ಮಾಡಿರುವಾಗ ಗರ್ಭಕೋಶನ ತೆಗೆದುಹಾಕುವ ಆಪ್ರೇಷನನ್ನು ಮಾಡ್ತಾರೆ. ಇದು ಅತಿ ಹೆಚ್ಚು 28.9% ಇದೇ ಕಾರಣಕ್ಕೆ. ಎರಡನೇ ಅತಿ ಹೆಚ್ಚು ಶಸ್ತ್ರಚಿಕಿತ್ಸೆ ಆಗೋದು ಗರ್ಭಕೋಶದಲ್ಲಿರುವ ಗೆಡ್ಡೆಗಳ ಸಲುವಾಗಿ.
ಗೆಡ್ಡೆ ಅಂತಂದರೆ ಅದು ಸಾಮಾನ್ಯವಾಗಿ ಫೈಬ್ರಾಯ್ಡು ಲಿಯೋಮಯೋಮ ಅಂತ ಕರೀತಾರೆ. ಅಂದರೆ ಗರ್ಭಕೋಶದ 3 ಪದರಗಳು ಏನಿರ್ತಾವಲ್ಲ, ಮಾಂಸಲ ಲೇಯರ್ ಇರುತ್ತಲ್ಲ, ಅದರಲ್ಲಿ ಆ ಮಧ್ಯದ ಪದರದಲ್ಲಿ ಸಾಧಾರಣವಾಗಿ ಅದು ಹೊರಗೆ ಮತ್ತು ಒಳಗಡೆನೂ ಸಹ ಬೆಳಿಬೋದು. ಗಂಟುಗಳು ಉತ್ಪತ್ತಿಯಾಗಿ, ಆ ಸಣ್ಣ ಗಂಟಿದ್ರೆ ಅದಕ್ಕೆಲ್ಲ ಏನೂ ಮಾಡಲ್ಲ. ದೊಡ್ಡ ದೊಡ್ಡ ಗಂಟುಗಳು 8 ಸೆಂಟಿಮೀಟ್ರಿಗಿಂತ ಹೆಚ್ಚು ಗಂಟು, 1 ಗಂಟು 2 3 ಗಂಟು ಇದ್ದು, ಅಥವಾ ಅದು ಆ ಸುತ್ತಮುತ್ತ ಇರುವಂತಹ ರಚನೆಗಳ ಮೇಲೆ ಒತ್ತಕ್ಕೆ ಶುರು ಮಾಡಿ ಅವುಗಳ ಕೆಲಸ ಕಾರ್ಯದಲ್ಲಿ ಏರುಪೇರು ಸಂಭವಿಸಿದಂತ ಆವಾಗ ಗರ್ಭಕೋಶದ ಗೆಡ್ಡೆ ಇರುವಾಗ ಕೆಲವರಿಗೆ ಬ್ಲೀಡಿಂಗೂ ಸಹ ಜಾಸ್ತಿ ಆಗುತ್ತೆ. ಗರ್ಭಕೋಶದ ಗೆಡ್ಡೆ ಇರುವಾಗ ಮಕ್ಕಳು ಆಗದೆ ಆ ಬರೀ ಗೆಡ್ಡೆನ ತೆಗಿಯೋಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಬಟ್ ಗೆಡ್ಡೆ ತೆಗೆದ ಮೇಲೆ ಎಷ್ಟು ರಕ್ತಸ್ರಾವ ಆಗುತ್ತೆ ಅಂದರೆ ಗರ್ಭಕೋಶ ತೆಗಿಲೇಬೇಕಾದಂತಹ ಒಂದು ಅನಿವಾರ್ಯತೆ ಆಗುವಂಥ ಸನ್ನಿವೇಶಗಳು ಕೆಲವಿರ್ತವೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸೊ ಗರ್ಭಕೋಶದ ಗೆಡ್ಡೆಗೆ ಕಾರಣವಾಗಿ ಆಗುವಂಥ ಶಸ್ತ್ರಚಿಕಿತ್ಸೆ 24% ಅಂತ ಹೇಳ್ಬೋದು. ಇದು 2ನೇ ಅತಿ ಹೆಚ್ಚು ಶಸ್ತ್ರಚಿಕಿತ್ಸೆ ಸಂಭವಿಸುವ ಕಾರಣ ಅಂತ ಹೇಳ್ಬೋದು. ಮತ್ತು 3ನೇದು ಯುಟ್ರೈನ್ ಪ್ರೊಲ್ಯಾಪ್ಸ್ ಅಥವಾ ಗರ್ಭಕೋಶದ ಕೆಳ ಜಾರುವಿಕೆ ಅಂತ ನಾವೇನು ಹೇಳ್ತೀವೋ ಅದು. ಮೊದಲೆಲ್ಲ ಸಾಧಾರಣವಾಗಿ ತುಂಬ ಮಕ್ಕಳನ್ನು 5, 6, 7, 8 ಹೆರಿಗೆಗಳಾಗೋವು, ಎಲ್ಲ ಮನೆಗಳಲ್ಲೇ ಹೆರಿಗೆಗಳಾಗೋವು. ಸೊ ಸಾಧಾರಣವಾಗಿ ಆ ಹೆರಿಗೆಯ ಸಮಯದಲ್ಲಿ ಏನು ಅಸಿಸ್ಟೆನ್ಸ್ ಇರ್ತಾ ಇರಲಿಲ್ಲ, ಮನೆಯಲ್ಲೇ ಯಾರೋ ಬಂದು ಮಾಡಿಸೋರು, ಕೈ ಹಾಕಿ ಎಳೆಯೋದು, ಒತ್ತು ಅಂತ ನೋವು ಕೊಡಿಸೋದು, ಮೇಲಿಂದ ಒತ್ತೋದು, ಏನೇನೆಲ್ಲ ಮಾಡಿ ನಮ್ಮ ಅಜ್ಜಿ ಮುತ್ತಜ್ಜಿಯರು ಇಡೀ 1000 ವರ್ಷಗಳ ಕಾಲ ನಮ್ಮ ಹಿಂದಿನ ತಲೆಮಾರಿನ ಹಿರಿಯ ಹೆಣ್ಮಕ್ಳು ಅದು ಎಷ್ಟು ಸಂಕಟ ನೋವು ಅನುಭವಿಸಿ ಹೆತ್ತಿದ್ದಾರೆ ಅಂತ ಇಲ್ಲ. ಸೊ ಆ ನೋವು ಕೊಡುವಾಗ ಒತ್ತಿ ಆ ಮಗುವಿನ ಭಾರಕ್ಕೆ ಮೊದಲೇ ಜಗ್ಗಿರುತ್ತೆ. ನೋವು ಕೊಡುವ ಸಮಯದಲ್ಲಿ ಒತ್ತುತ್ತಾ ಇರೋದ್ರಿಂದ, ಮತ್ತು ಆ ಮೇಲಿಂದನೂ ಪ್ರೆಷರ್ ಹಾಕೋದ್ರಿಂದ, ಮತ್ತು ಕೆಳಗಡೆನೂ ಏನೇನೋ ಹ್ಯಾಂಡ್ಲಿಂಗ್ ಇದೆಲ್ಲ ಮಾಡೋದ್ರಿಂದ ಮೊದಲು ಯುಟ್ರೈನ್ ಪ್ರೊಲ್ಯಾಪ್ಸ್ ಅನ್ನೋದು ತುಂಬ ಸಾಮಾನ್ಯ ಕಾರಣವಾಗಿತ್ತು. ಬಹುತೇಕ ಹೆಣ್ಮಕ್ಳಲ್ಲಿ ಇರ್ತಿತ್ತು. ನಾವು ಆ ಹೋಮ್ ಡೆಲಿವರಿ ಆಗಿರುವ ಹೆಣ್ಮಕ್ಳನ್ನ ಬೇರೆ ಏನಕ್ಕೋ ಪರೀಕ್ಷೆ ಮಾಡೋಕ್ಕೆ ಅಂತ ಹೋದವಾಗ ನಮಗೆ ತುಂಬ ಸಾಮಾನ್ಯವಾಗಿ ಕಂಡುಬರುವ ವಿಚಾರ ಆಗಿತ್ತು. ಈಗಲೂ ಸಹ ಅದಿಲ್ಲ ಅಂತ ಇಲ್ಲ. ಯುಟ್ರೈನ್ ಪ್ರೊಲ್ಯಾಪ್ಸ್ ಅನ್ನೋದು ಈಗಲೂ ಇದೆ. ಆ ಗರ್ಭಕೋಶವನ್ನು ಅದರದ್ದೇ ಜಾಗದಲ್ಲಿ ಹಿಡಿದಿಟ್ಕೊಂಡಿರುವಂತಹ ಲಿಗಮೆಂಟ್ಸ್, ಅದರ ಮುಂದೆ ಹಿಂದೆ ಎರಡೂ ಸೈಡು ಎಲ್ಲ ಕಡೆ ಹುರಿಬಳ್ಳಿಯಂತಹ ಲಿಗಮೆಂಟ್ಸ್ ಅಂತ ಏನು ಹೇಳ್ತಾರಲ್ಲ, ಸ್ಟ್ರಕ್ಚರ್ಗಳು, ಅವು ಗರ್ಭಕೋಶವನ್ನು ಗಟ್ಟಿ ಹಿಡಿದಿಟ್ಕೊಂಡಿರ್ತವೆ. ಅದು ನಾವು ಎಷ್ಟು ಕಾನ್ಸ್ಟಿಪೇಷನ್ನೋ ಮತ್ತೊಂದು ಅಂತ ಒತ್ತಿದ್ರು, ಗರ್ಭಿಣಿ ಇರುವಾಗ ಒತ್ತಿದ್ರು ಅದು ಕೆಳಗೆ ಬರ್ದಂಗೆ ಗಟ್ಟಿಯಾಗಿ ಹಿಡ್ಕೊಂಡಿರ್ತವೆ. ಬಟ್ ಯಾರಿಗೆ ಸ್ವಲ್ಪ ಆ ಲಿಗಮೆಂಟ್ಸ್ ವೀಕ್ ಇರುತ್ತೋ, ಅಥವಾ ಒಬೆಸಿಟಿ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಒಟ್ಟು ಗರ್ಭಕೋಶ ಕೆಳಗಡೆ ಜಾರ್ದವಾಗ ಆವಾಗ ಗರ್ಭಕೋಶವನ್ನು ತೆಗಿಬೇಕಾಗುತ್ತೆ. ಇದು 16% ಶಸ್ತ್ರಚಿಕಿತ್ಸೆಗೆ ಕಾರಣ ಆಗಿರುವಂಥದ್ದು ಈ ಯುಟ್ರೈನ್ ಪ್ರೊಲ್ಯಾಪ್ಸ್ ಅಥವಾ ಗರ್ಭಕೋಶದ ಕೆಳ ಜಾರುವಿಕೆ ಅಂತ ಹೇಳ್ಬೋದು. ಅದಲ್ಲದೆ ಮತ್ತೊಂದು ಎಡಿನೋಮಯೋಸಿಸ್ ಮತ್ತು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತಾರೆ. ಅಂದರೆ ಗರ್ಭಕೋಶದ ಒಳ ಪದರ ಏನಿದೆಯಲ್ಲ ಅದು ಬೆಳೀತಾ ಗರ್ಭಕೋಶದ 2ನೇ ಪದರದ ತನಕನೂ ಆಳಾಳದ ತನಕ ಬೆಳೆದು ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಮತ್ತು ಬೇರೆ ಬೇರೆ ರೀತಿಯ ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ಕಾರಣ ಆಗ್ತಾ ಇರುತ್ತೆ. ಮತ್ತು ಗರ್ಭಕೋಶದ ಒಳಗಿನ ಎಂಡೋಮೆಟ್ರಿಯಮ್ ಏನಿದೆಯೋ ಅದು ಗರ್ಭಕೋಶದ ಆಚೆಗೂ ಮುಟ್ಟಿನ ಸ್ರಾವದ ಟೈಮಲ್ಲಿ ಡಿಂಬನಾಳದಿಂದ ಹೊರಗೆ ಬಂದು ಬೇರೆ ಬೇರೆ ಎಲ್ಲೆಲ್ಲೋ ಡೆಪಾಸಿಟ್ ಆಗಿ, ರೆಕ್ಟಮಲ್ಲೆಲ್ಲ ಡೆಪಾಸಿಟ್ ಆಗಿ, ಸೊ ಮುಟ್ಟಾದವಾಗ ಇಲ್ಲಿ ಸ್ರಾವ ಆಗೋದಲ್ಲದೆ ಅಲ್ಲೂ ಸಹ ಸ್ರಾವ ಆಗಿ ಆವಾಗಲೂ ಸಹ ಗರ್ಭಕೋಶವನ್ನು ತೆಗಿಬೇಕಾಗುತ್ತೆ. ಅದರ ಒಂದು 8% ಅಷ್ಟು ಆಪ್ರೇಷನ್ಗಳು ಅದರ ಕಾರಣವಾಗಿ ಆಗ್ತವೆ ಅಂತ ಹೇಳ್ಬೋದು. ಮತ್ತು ಕೆಲವರಿಗೆ ಒಂದು ಕೌಟುಂಬಿಕವಾಗಿ ಗರ್ಭಕೋಶದ ಕ್ಯಾನ್ಸರು, ಗರ್ಭಕೊರಳ ಕ್ಯಾನ್ಸರು ಅಥವಾ ಅಂಡಾಶಯದ್ದು ಬೇರೆ ಬೇರೆ ಕ್ಯಾನ್ಸರ್ಗಳಿನ ಸಾಧ್ಯತೆ ಇರುವಾಗ ಆ ಥರದ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಏನು ಹೇಳ್ತಾರಲ್ಲ, ಅಂದರೆ ಅಕ್ಕ, ತಂಗಿ, ತಾಯಿ, ಅವರಲ್ಲಿ ಆ ಥರದ ಕ್ಯಾನ್ಸರ್ ಉಂಟಾಗಿ ಇವರಲ್ಲೂ ಸಹ ಜೀನಿನ ಟೆಸ್ಟ್ಗಳು ಮಾಡಿದವಾಗ, ಬೇರೆ ಬೇರೆ ಟೆಸ್ಟ್ ಮಾಡಿದವಾಗ ಇವರಲ್ಲೂ ಅದರ ಸಂಭಾವ್ಯತೆ ಇದೆಯೇನೋ ಅಂತ ಅನ್ನಿಸ್ತವಾಗ ಮುಂಜಾಗರೂಕತೆ ಕ್ರಮವಾಗಿ ಮಕ್ಕಳು ಮರಿಯೆಲ್ಲ ಹೆತ್ತಾಯ್ತಲ್ಲ, ಹೆಂಗಿದ್ರು ಏನೋ ಪ್ರಾಬ್ಲಮ್ ಇದೆ ಅಂತ ಕೂಡಲೇ ತೆಗೆಯುವಂಥದ್ದು ಸಹ ಸಂಭವಿಸುತ್ತೆ. ಆದರೆ ಇದು ತುಂಬ ಕಡಿಮೆ ಅಂತ ಹೇಳ್ಬೋದು. ಮತ್ತಿನ್ನು ನಾನೀಗ ಹೇಳಿರುವ ಎಲ್ಲ ಭಾಗಗಳ ಕ್ಯಾನ್ಸರಿನ ಟ್ರೀಟ್ಮೆಂಟಿಗೆ, ಗರ್ಭಕೋಶದ ಕ್ಯಾನ್ಸರು, ಗರ್ಭಕೊರಳ ಕ್ಯಾನ್ಸರು, 2 ಕಡೆ ಇರುವ
ಗರ್ಭಾಶಯ ಏನಿರುತ್ತಲ್ಲ, ಒವೇರಿಯನ್ ಕ್ಯಾನ್ಸರು. ಸೊ ಇದು ಯಾವುದೇ ರೀತಿಯ ಕ್ಯಾನ್ಸರಿನ ಚಿಕಿತ್ಸೆಯ ಸಮಯದಲ್ಲೂ ಸಹ ಶಸ್ತ್ರಚಿಕಿತ್ಸೆ ಮಾಡಿ ಇದು ಎಲ್ಲ ಭಾಗನ ತೆಗಿತಾರೆ. ಇದು ಒಂದು 2-2.25% ಹಿಸ್ಟ್ರೆಕ್ಟಮಿ ಅಥವಾ ಶಸ್ತ್ರಚಿಕಿತ್ಸೆ ಈ ಕಾರಣಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವು ತಾಯಂದ್ರಲ್ಲಿ ಹೆರಿಗೆ ಆದಮೇಲೆ ಎಷ್ಟರ ಮಟ್ಟಿಗೆ ರಕ್ತಸ್ರಾವ ಆಗುತ್ತೆ ಅಂತಂದರೆ, ಹೆರಿಗೆ ಆದಮೇಲೆ ನಲ್ಲಿ ಬಿಟ್ಟಿಟ್ಟಂಗೆ ಅಷ್ಟು, ಅಂದರೆ ರಕ್ತನ ಈ ಕಡೆ ಕೊಟ್ಟರೂ ಸಹ ನಾವು 1 ಬಾಟ್ಲಿ ರಕ್ತ ಕೊಡಿದ್ರಲ್ಲ ಅಲ್ಲಿ 2 ಬಾಟ್ಲಿ ರಕ್ತ ಖಾಲಿಯಾಗಿರುತ್ತೆ. ಅಷ್ಟು ತೀವ್ರವಾಗಿ ರಕ್ತಸ್ರಾವ ಆದವಾಗ, ಅಂದರೆ 9 ತಿಂಗಳು ತುಂಬಿರುವಂಥ ದೊಡ್ಡ ಗರ್ಭಕೋಶ ಏನಿರುತ್ತೋ, ಮಗು ಹೊರಗೆ ಬಂದ ಕೂಡಲೇ ಅದು ಕುಗ್ಗಿ 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 ಸಣ್ಣ ಆಗಿ ಆಗಿ ಒಂದು ಹಾರ್ಡ್ ಬಾಲ್ ಥರ ಆಗಬೇಕು. ಆದರೆ ಕೆಲವರಲ್ಲಿ ಅದು ಏನು ಮಾಡಿದ್ರು, ಹೊರಗಡೆಯಿಂದ ಪ್ರೆಷರು ಮತ್ತು ಬೇರೆ ಬೇರೆ ಇಂಜೆಕ್ಷನ್ಗಳು ಏನೇನನ್ನು ಕೊಟ್ಟರೂ ಸಹ ಗರ್ಭಕೋಶ ಏನಿದೆಯೋ ಅದು ಕುಗ್ಗಿ ಮೊದಲಿನ ಹಂತಕ್ಕೆ ಬಂದು, ಅಂದರೆ ಒಂದು ಹಾರ್ಡ್ ಬಾಲ್ ಥರ ಆಗಿ ಅದು ರಕ್ತಸ್ರಾವ ನಿಲ್ಲದೇ ಇಲ್ಲ. ಎಷ್ಟು ರಕ್ತಸ್ರಾವ ಆಗುತ್ತೆ ಅಂತಂದರೆ, ತಾಯಿಯ ಜೀವವನ್ನು ಉಳಿಸೋಕ್ಕೆ ಮಗುನ ಹೆತ್ತ ಮೇಲೆ ಗರ್ಭಕೋಶನ ತೆಗಿಬೇಕಾಗುತ್ತೆ. ಇದು ಪೋಸ್ಟ್ ಪಾರ್ಟಮ್ ಹೆಮರೇಜ್, PPH ಅಂತ ಹೇಳ್ತೀವಿ. ಸೊ ಇದು ಈ ಕಾರಣಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಆಗೋದು ಒಂದು 4.5%, 4.6% ಕೇಸ್ಗಳಲ್ಲಿ ಇದಕ್ಕೋಸ್ಕರ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ನಾವು ಇದುವರೆಗೆ ಏನೇನು ನೋಡಿದ್ವೋ ಇದು ಎಲ್ಲವುದು ಗರ್ಭಕೋಶದ ಆಪ್ರೇಷನ್ ಆಗಲಿಕ್ಕೆ ಇರುವ ಕಾರಣಗಳು ಏನೇನು ಅಂತ ನಾವು ನೋಡ್ಕೊಳ್ತಾ ಬಂದ್ವಿ. ಮತ್ತು ಗರ್ಭಕೋಶದ ಆಪ್ರೇಷನ್ನಿನ ರೀತಿಗಳು, ರ್ಯಾಡಿಕಲ್ ಹಿಸ್ಟ್ರೆಕ್ಟಮಿ, ಟೋಟಲ್ ಹಿಸ್ಟ್ರೆಕ್ಟಮಿ, ಸಬ್ ಟೋಟಲ್ ಹಿಸ್ಟ್ರೆಕ್ಟಮಿ, ಇದನ್ನೆಲ್ಲ ನೋಡಿದ್ವಿ. ಮತ್ತು ಈ ಗರ್ಭಕೋಶದ ಆಪ್ರೇಷನ್ ಇದೆಯಲ್ಲ, ಇದನ್ನು 2-3 ರೀತಿಯಿಂದ ಮಾಡ್ತಾರೆ. ಕೆಲವು ಸಲ ಹೊಟ್ಟೆನ ಕೊಯ್ದು, ಈಗ ನೇರವಾಗಿ ಕೊಯ್ಯೋದು ತುಂಬ ಕಡಿಮೆ ಆಗಿದೆ, ಹೊಟ್ಟೆಯನ್ನು ಕೊಯ್ದು ಹೊಟ್ಟೆಯ ಮೂಲಕ ಮಾಡೋ ಗರ್ಭಕೋಶನ ತೆಗೆಯುವಂತಹ ಅಬ್ಡಾಮಿನಲ್ ಹಿಸ್ಟ್ರೆಕ್ಟಮಿ ಒಂದು. ಮತ್ತು ಪ್ರೊಲ್ಯಾಪ್ಸ್ ಆಗಿರುವ ಮತ್ತು ಇನ್ನು ಕೆಲವು ಯೂಟ್ರಸ್ ಸಣ್ಣ ಇರುವಂತಹ ಸಾಧ್ಯ ಇರುವ ಕೇಸ್ಗಳಲ್ಲಿ ಹೇಗೆ ಮಗು ಕೆಳಗಡೆ ಬರುತ್ತಲ್ಲ ವೆಜೈನಲ್, ಅದೇ ದ್ವಾರದಲ್ಲಿ ಆ ದ್ವಾರದ ಮೂಲಕ ಹೋಗಿ ಅಲ್ಲೇ ಗರ್ಭಕೋಶಕ್ಕೆ ಆಚೆ ಈಚೆ ಕ್ಲ್ಯಾಂಪ್ ಹಾಕಿ ಅದನ್ನು ಇದು ಮಾಡಿ ಹೊರಗಡೆ ತಂದುಬಿಡುವಂಥದ್ದು, ಹೊಟ್ಟೆನ ಕೊಯ್ಯಲ್ಲ ಅದರೊಳಗೆ, ಅದನ್ನು ವೆಜೈನಲ್ ಹಿಸ್ಟ್ರೆಕ್ಟಮಿ ಅಂತ ಕರೀತಾರೆ. ಮತ್ತೊಂದು ಇವಾಗ ಲ್ಯಾಪ್ರೋಸ್ಕೋಪಿ ವಿಧಾನ ಬಂದಿದೆ, ಅಂದರೆ 2 ನಳಿಗೆಗಳ ಮೂಲಕ ಒಳಗಡೆ ಏನು ನಡೀತಾ ಇದೆ ಏನಿದೆ ಅನ್ನೋದನ್ನು ನೋಡಿ ಅದರ ಮೂಲಕನೇ ಎಲ್ಲ ಕ್ಲ್ಯಾಂಪ್ ಹಾಕೋದು, ಮಗದೊಂದು ಸೂಚರಿಂಗ್ ಎಲ್ಲದನ್ನು ಮಾಡುವಂತಹ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ರೆಕ್ಟಮಿ ಅನ್ನುವಂಥದ್ದು ಇನ್ನೊಂದು ವಿಧಾನ. ಒಟ್ಟಾರೆ ಹೀಗೆ ಈ 3 ವಿಧಗಳಿಂದ ಗರ್ಭಕೋಶದ ಆಪ್ರೇಷನ್ ಆಗೋದನ್ನು ನಾವು ನೋಡ್ಬೋದು. ಇಲ್ಲಿ ಏನು ಶಂಕೆ ಇದೆ ಅಂತಂದರೆ, ನಾನು ಆಗಲೇ ಮಾತಾಡ್ದಂಗೆ ಕೆಲವರು ಇದು ಅನವಶ್ಯ, ಇದು ಬೇಕಾಗಿರಲಿಲ್ಲ ಅಂತ ಅನಿಸ್ಬೋದು. ಅಯ್ಯೋ ಗರ್ಭಕೋಶ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದನ್ನೆಲ್ಲ ತೆಗೆದುಬಿಟ್ರೆ ಮುಂದೆ ಏನು ಲೈಫ್ ಅಂತ ಅನಿಸ್ಬೋದು. ಅಯ್ಯೋ ನಮ್ದು ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡಲ್ವಾ, ಓವರಿನೆಲ್ಲ ತೆಗೆದುಬಿಟ್ರೆ, ಗರ್ಭಕೋಶನೆಲ್ಲ ತೆಗೆದುಬಿಟ್ರೆ ಅಂತ ಕೆಲವರಿಗೆ ಅನುಮಾನ ಬರ್ಬೋದು. ಮತ್ತು ಕೆಲವರಿಗೆ ಗರ್ಭಕೋಶ ತೆಗೆದುಬಿಟ್ರೆ ಆನಂತರ ಲೈಂಗಿಕ ಬದುಕು, ಸೆಕ್ಷುವಲ್ ಲೈಫಿನ ಕಥೆ ಏನು, ಆಮೇಲೆ ಅದು ಸಾಧ್ಯ ಆಗುತ್ತೋ ಇಲ್ವೋ, ಲೈಂಗಿಕ ಬದುಕು ಸಾಧ್ಯ ಆಗುತ್ತೋ ಇಲ್ವೋ ಅಂತ ಪತಿ ಪತ್ನಿಯರಲ್ಲಿ ಒಂದು ಶಂಕೆನೂ ಸಹ ಕಾಡ್ಬೋದು. ಮತ್ತು ಕೆಲವರು ಆಪ್ರೇಷನ್ ಮಾಡುವಾಗ ಏನೇನೋ ಕಾಂಪ್ಲಿಕೇಶನ್ ಆಗ್ಬೋದಲ್ಲ, ಹಾಗಾಗಿ ಇದು ಮಾಡಬೇಕೋ ಬೇಡವೋ ಅಂತ ಅನ್ನಿಸ್ಬೋದು. ಈ ಎಲ್ಲ ಶಂಕೆಗಳನ್ನು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ನಿಜ. ಕೆಲವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದು, ಕೆಲವರಲ್ಲಿ ಒಬೆಸಿಟಿ ಅಥವಾ ತೂಕ ಹೆಚ್ಚಾಗುವಿಕೆ ಇದೆಯಲ್ಲ ಅದು ಆಗ್ಬೋದು, ಕೆಲವರಲ್ಲಿ ಯುರೇಟ್ರಿಕ್ ಇಂಜುರಿ ಅಂದರೆ ಮಾಡುವಾಗ ಏನಾದರೂ ಸ್ವಲ್ಪ ಆಚೆ ಈಚೆ ಮೂತ್ರನಾಳದ ಇಂಜುರಿ ಥರ ಆದ್ರೂ ಆಗ್ಬೋದು. ಮತ್ತು ಈ ಆಪ್ರೇಷನ್ ಆದಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೇ ಕಾರ್ಡಿಯೋವ್ಯಾಸ್ಕ್ಯುಲರ್ ಇದೆಲ್ಲ ಆಗ್ಬೋದು. ಆದರೆ ಇಲ್ಲಿ ನಾವೇನು ಹೇಳ್ತೀವಿ, ರಿಸ್ಕು ಮತ್ತು ಬೆನಿಫಿಟ್ ಇದನ್ನು ನಾವು ತೂಗಬೇಕು. ಕಾರ್ಡಿಯೋವ್ಯಾಸ್ಕ್ಯುಲರ್ ಅಥವಾ ಹಾರ್ಟಿನ ಪ್ರಾಬ್ಲಮ್ಮು ಗರ್ಭಕೋಶ ಆಪ್ರೇಷನ್ ಆದವರಿಗೂ ಬರುತ್ತೆ, ಆಗದೇ ಇದ್ದವರಿಗೂ ಬರುತ್ತೆ. ತೂಕ ಹೆಚ್ಚಾಗೋದು ಗರ್ಭಕೋಶ ಆಪ್ರೇಷನ್ ಆದವರಿಗೂ ಆಗುತ್ತೆ, ಆಗದೇ ಇರೋರಿಗೂ ಆಗುತ್ತೆ. ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸು ಯಾರಲ್ಲಿ ಅಂಡಾಶಯವನ್ನು ತೆಗೆದಿರ್ತಾರೋ ಅವರಲ್ಲಿ ಮಾತ್ರ ಉಂಟಾಗುತ್ತೆ, ಇಲ್ಲದಿದ್ದರೆ ಅದು ಆಗಲ್ಲ. 45 ವರ್ಷ ಒಳಗಿನವರಿಗೆ ಸಾಧಾರಣವಾಗಿ ಮತ್ತು ಓಪನ್ ಮಾಡಿದವಾಗ ನೋಡ್ತಾರೆ ಅಂಡಾಶಯ ತುಂಬ ಹೆಲ್ದಿಯಾಗಿದೆ, ಆರೋಗ್ಯವಾಗಿದೆ ಅಂದರೆ ಅದನ್ನು ತೆಗಿಯಲ್ಲ. ಯಾವಾಗ ಅದು ಅನಾರೋಗ್ಯಕರವಾಗಿದೆ ಅನಿಸುತ್ತೋ, ಅದ್ರ ಮೇಲೆ ಗುಳ್ಳೆಗಳಿದೆ ಅಂತ ಅನಿಸುತ್ತೋ ಆವಾಗಷ್ಟೇ ಅದನ್ನು ತೆಗಿತಾರೆ. ಅಂಥವರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅನ್ನೋದನ್ನು ಕೊನೆಗೆ ಹಾಕುವುದೂ ಸಹ ಇದೆ. ಅಂದರೆ ಇದರಿಂದನೇ ಇದು ತೆಗೆದು ನಮ್ಮ ಇಡೀ ಲೈಫಿನ ಇದೇ ಚೇಂಜ್ ಆಯಿತು, ಬದಲಾಗ್ಬೋದು ಅನ್ನುವಂತಹ ಅಷ್ಟೊಂದು ರಿಸ್ಕ್ ಈ ಆಪ್ರೇಷನ್ನಿಂದ ಇಲ್ಲ ಅಂತಲೇ ಹೇಳ್ಬೋದು.
ಅದರಲ್ಲೂ ಬರ್ತಾ ಬರ್ತಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆಲ್ಲ ಬಂದಮೇಲೆ ಈ ಎಲ್ಲ ಕಾಂಪ್ಲಿಕೇಶನ್ಗಳ ಸಾಧ್ಯತೆಗಳು ತುಂಬಾ ಕಡಿಮೆ ಆಗಿದ್ದಾವೆ. ಮತ್ತು ಇವಾಗ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಎಂಥ ಕ್ರಾಂತಿಕಾರಕವಾಗಿ ಸುಲಭವಾಗಿ ಮತ್ತು ಹೆಚ್ಚು ದಿವಸ ಆಸ್ಪತ್ರೆಯಲ್ಲಿ ಇರುವ ಅಗತ್ಯ ಇಲ್ಲದಂಥ ಯಾವ ರೀತಿ ಆಗಿದೆ ಅಂತಂದರೆ ಈ ಥರದ ರಿಸ್ಕ್ಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಮತ್ತು ಈ ರಿಸ್ಕ್ ಅನ್ನುವಂಥದ್ದು ಕೇವಲ ಗರ್ಭಕೋಶದ ಆಪ್ರೇಷನ್ನಿಗೆ ಅಷ್ಟೇ ಅಲ್ಲ. ಈ ಆಪ್ರೇಷನ್ನಿನ ರಿಸ್ಕು ಸಿಸೇರಿಯನ್ಗೂ ಇರುತ್ತೆ, ಅಪೆಂಡಿಸೆಕ್ಟಮಿ ಇರುತ್ತೆ, ಮ್ಯಾಸ್ಟೆಕ್ಟಮಿಗೂ ಇರುತ್ತೆ. ಎಲ್ಲ ಒಂದಲ್ಲ ಒಂದು ರೀತಿಯ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಗರ್ಭಕೋಶ ಮಾಡಿದ್ದಕ್ಕೆ ಆಪ್ರೇಷನ್ ಮಾಡಿದ್ದಕ್ಕೆ ಹಿಂಗಾಯಿತು ಅಂತ ಏನಾದರೂ ಇದ್ದರೆ ಗರ್ಭಕೋಶನ ತೆಗೆದ ಮೇಲೆ ಗರ್ಭಿಣಿ ಆಗೋಕ್ಕಾಗಲ್ಲ, ಗರ್ಭಕೋಶ ತೆಗೆದ ಮೇಲೆ ಮುಟ್ಟಾಗಲ್ಲ. ಇದು ಎರಡು ಮಾತ್ರ 100% ಗರ್ಭಕೋಶ ತೆಗೆದ ಶಸ್ತ್ರಚಿಕಿತ್ಸೆ ಆದಮೇಲೆ ಆಗುವಂತಹ ಪರಿಣಾಮಗಳು. ಆ ಎರಡು ಪರಿಣಾಮಗಳನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಇದರಿಂದನೇ ಆಯಿತು ಅನ್ನುವ ಎವಿಡೆನ್ಸ್ಗಳು ಅಥವಾ ದಾಖಲೆ ಸಾಕ್ಷ್ಯ ಸೂಕ್ತವಾಗಿ ಇಲ್ಲ ಅಂತಲೇ ನಾನು ಹೇಳ್ಬೋದು. ಅದ್ರ ಬಗ್ಗೆ ನಮ್ಮ ಹತ್ರ ಇರುವಂತಹ ತಪ್ಪು ಕಲ್ಪನೆಗಳಿಗೆ, ಸೊ ಮೆನಪಾಸ್ ಅಂತ ನಾವೇನು ಹೇಳ್ತೀವಲ್ಲ, ಮುಟ್ಟು ನಿಂತ ನಂತರ ಏನೇನು ಬರುತ್ತಲ್ಲ ಅವೆಲ್ಲ ಗರ್ಭಕೋಶದ ಆಪ್ರೇಷನ್ ಆದಮೇಲೂ ಬರುತ್ತೆ. ಆ ಮೆನಪಾಸಲ್ ಸಿಂಪ್ಟಮು ಗರ್ಭಕೋಶ ಇಟ್ಕೊಂಡ್ರೂ ಸಹ ಮೆನಪಾಸ್ ಬಂದಮೇಲೆ ಹಾರ್ಟ್ ಫ್ಲೆಶಸ್ ಬರ್ಬೋದು, ಹಾರ್ಮೋನ್ ವೇರಿಯೇಷನ್ ಆಗ್ಬೋದು, ಅದೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ಒಂದು ಗರ್ಭಕೋಶದ ಆಪ್ರೇಷನ್ ಆದ ನಂತರ ಗರ್ಭಕೋಶದ ಕ್ಯಾನ್ಸರ್, ಗರ್ಭಕೊರಳ ಕ್ಯಾನ್ಸರ್, ಅಂಡಾಶಯ ತೆಗೆದರೆ ಅಂಡಾಶಯದ ಕ್ಯಾನ್ಸರ್ ಬರುವ ಸಾಧ್ಯತೆಯೇ ಇಲ್ಲ. ಇದು ಅದರ ಒಂದು ಪಾಸಿಟಿವ್ ಸೈಡ್. ಇದನ್ನೂ ಸಹ ಧನಾತ್ಮಕ ಸೈಡ್, ಇದನ್ನೂ ಸಹ ನಾವು ನೋಡಬೇಕು. ಒಟ್ಟಾರೆ ಪ್ರತಿಯೊಬ್ಬ ಮಹಿಳೆಯ ಅವಳಿಗಿರುವ ಕಂಡೀಷನ್ ಏನು, ಅವಳಿಗಿರುವ ತೊಂದರೆಗಳೇನು, ಆ ರಿಸ್ಕ್ ಏನು, ಮತ್ತು ಇದು ಮಾಡೋದ್ರಿಂದ ಆಗುವ ಉಪಯೋಗಗಳೇನು, ಇದನ್ನೆಲ್ಲ ತಗೊಂಡು ವೈದ್ಯರು ಡಾಕ್ಟ್ರುಗಳು ಕರೆಕ್ಟಾಗಿ ರೋಗಿಯನ್ನು, ಮಹಿಳೆಯನ್ನು, ಅವ್ರ ಸುತ್ತಮುತ್ತವರನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿದರೆ ಇದು ಯಾವ ತೊಂದರೆ ಇಲ್ಲದೆ ಇರುವಂತಹ ಅಗತ್ಯವಾಗಿ ಆಗಬೇಕಾಗಿರುವಂತಹ ಒಂದು ಬೇಕಾದವರಿಗೆ ಆಗಬೇಕಾಗಿರುವಂತಹ ಒಂದು ಸರ್ಜರಿ. ಇದ್ರ ಬಗ್ಗೆ ಯಾವ ಅನುಮಾನನೂ ಇಟ್ಕೊಳ್ಳುವ ಅಗತ್ಯ ಇಲ್ಲ ಅಂತಲೇ ನನಗನ್ಸುತ್ತೆ. ಕೆಲವು ಕಡೆ ಯುವತಿಯರು ಸಹ ಒಳಗಾಗಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಮಾಡಿದ್ದಾರೆ, ಇರ್ಬೋದು. ಈಗ ಎಲ್ಲ ಸಮೂಹದಲ್ಲೂ ಹಣದ ದಾಹ ಹೆಂಗೆ ಧನದಾಹ ಶುರುವಾಗಿದೆಯೋ ಹಾಗೆ ವೈದ್ಯರಲ್ಲಿ ಇಲ್ಲ ಅಂತ ನಾನೇನು ಹೇಳಲ್ಲ. ಅವರೇನು ಭಾಳ ಉದಾತ್ತವಾಗಿ ಏನೋ ಮೇಲಿಂದ ಸಮಾಜ ಸೇವೆ ಮಾಡೋಕ್ಕೆ ಆಗಿದ್ದಾರೆ ಅಂತ ನಾನು ಹೇಳಲಿಲ್ಲ. ಏಕೆಂದರೆ ಈಗ ಮೆಡಿಕಲ್ ಕಾಲೇಜ್ಗಳು ಹಾಗೆ ಸೃಷ್ಟಿಯಾಗಿದ್ದಾವೆ. ಒಂದು ಮೆಡಿಕಲ್ ಮುಗಿಸಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ದುಡ್ಡು ಕೊಟ್ಟೆ ಮೆಡಿಕಲ್ ಮುಗಿಸಿ ಬರುವಾಗ MBBS ಮುಗಿಸಿ ಬರೋಕ್ಕೆ 1 ಕೋಟಿ ಖರ್ಚು ಮಾಡಬೇಕು. ಪ್ರೈವೇಟಲ್ಲೇ ದುಡ್ಡು ಕೊಟ್ಟೆ ನಾವು ಮಾಡ್ತೀವಿ ಅಂತಾದರೆ ಒಂದು ಇದನ್ನು ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಬರೋಕ್ಕೆ 3-4 ಕೋಟಿ ಖರ್ಚು ಮಾಡಿರಬೇಕು. ಅವ್ರನ್ನೆಲ್ಲ ಸಮಾಜ ಸೇವೆ ಮಾಡಿ ಅಂತ ಜನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇಡೀ ವ್ಯವಸ್ಥೆನೇ ಆ ರೀತಿ ಬದಲಾಗಿರುವಾಗ ಎಲ್ಲೋ ಕೆಲವು ಅಪವಾದಗಳಾಗಿ ಅನಗತ್ಯ ಆಪ್ರೇಷನನ್ನು ಮಾಡಿರ್ಬೋದು, ಯುವತಿಯರಲ್ಲೂ ಮಾಡಿರ್ಬೋದು, ಅಥವಾ ಯಾವುದೋ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಮಾಡಿರ್ಬೋದು. ಖಂಡಿತವಾಗಿ ಯಾರೋ ಅವ್ರ ಪರ ವಹಿಸಬೇಕಾಗಿಲ್ಲ. ಅನಗತ್ಯ ಯಾರು ಮಾಡಿದಾರೋ ಅವರನ್ನು ಹಿಡಿದು ಅವ್ರನ್ನ ಸೂಕ್ತ ಸಾಕ್ಷ್ಯಾಧಾರಗಳನ್ನು ನಾವು ಪ್ರೊಡ್ಯೂಸ್ ಮಾಡಿ ಅವ್ರು ಮಾಡಿದ ತಪ್ಪು ಅನ್ನೋದನ್ನು ಸಮಾಜಕ್ಕೆ ತೋರಿಸುವ ಅಗತ್ಯ ತುಂಬ ಇದೆ. ಆದರೆ ಅದೇ ಹೊತ್ತಿಗೆ ಅನಗತ್ಯ ಭಯವನ್ನು ಸೃಷ್ಟಿ ಮಾಡಿ ನಿಜವಾಗಿ ಯಾರಿಗೆ ಶಸ್ತ್ರಚಿಕಿತ್ಸೆ ಆಗಬೇಕೋ ಅವರಿಗೂ ಶಸ್ತ್ರಚಿಕಿತ್ಸೆ ಆಗ್ದಂಗೆ ತಪ್ಪು ಮಾಹಿತಿಗಳನ್ನು ಹಂಚ್ಕೊಳ್ಳೋದೇನಿದೆಯಲ್ಲ ಅದೂ ಸಹ ಅಷ್ಟೇನೂ ಸರಿಯಲ್ಲ ಅಂತ ಅನಿಸುತ್ತೆ. ಸೊ ಇಷ್ಟು ವಿಚಾರಗಳು ಹಿಸ್ಟೆಕ್ಟಮಿ ಬಗ್ಗೆ ಅಥವಾ ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಬಗ್ಗೆ ಈಗ ನಾನು ಸದ್ಯ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ಇದನ್ನು ಇನ್ನೂ ನೋಡ್ತಾ ಹೋದರೆ ಸಾಕಷ್ಟು ನೋಡ್ತಾ ಹೋಗ್ಬೋದು. ನಗರ ಪ್ರದೇಶಗಳಲ್ಲಿ ಹಿಸ್ಟೆಕ್ಟಮಿ ಆಗೋದು ಹೆಚ್ಚು, ಗ್ರಾಮೀಣ ಪ್ರದೇಶದಲ್ಲೂ ಮೇಲುವರ್ಗದವರಲ್ಲಿ ಆಗೋದು ಹೆಚ್ಚು, ತಳವರ್ಗದಲ್ಲಿ ಆಗೋದು ಕಡಿಮೆ. ಈ ರೀತಿಯ ನಾವು ನಮ್ಮ ದೇಶದ ಪ್ರಾದೇಶಿಕ ಮತ್ತು ವರ್ಗ ಇದನ್ನೆಲ್ಲ ತಗೊಂಡು ನೋಡ್ತಾ ಹೋದರೆ ತುಂಬ ವ್ಯತ್ಯಾಸಗಳು ಕಂಡುಬರುತ್ತೆ. ನಾವು ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ಹೋದರೆ ಅದು ಬೇರೆಯೇ ಆದ ಒಂದು ಕಡೆಗೆ ವಿಶ್ಲೇಷಣೆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಮಹಿಳೆ ಅಂದಮೇಲೆ ನಾವೆಲ್ಲ ಅದೆಲ್ಲದನ್ನೂ ಪರಿಗಣಿಸಬೇಕಾದ್ದೇ. ಆದರೂ ನನ್ನ ವಿನಂತಿ ಏನು ಅಂತಂದರೆ, ನಿಮಗೆ ವಿಶ್ವಾಸ ಇರುವಂತಹ ಒಬ್ಬ ವೈದ್ಯರನ್ನು ನೀವೇ ಹುಡುಕೊಳ್ಳಿ. ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ಮಾತಾಡಿ ನಿಮಗೆ ಯಾವುದು ಅಗತ್ಯನೋ ಯಾವುದು ಅನಿವಾರ್ಯ ಆಗಿದ್ದರೆ ಅದನ್ನು ಮಾಡ್ಕೊಳ್ಳೋಕ್ಕೆ ಏನೂ ಹೆದರ್ಕೊಳ್ಬೇಡಿ ಅಂತ ಹೇಳೋದಷ್ಟೇ ನನ್ನ ಇವತ್ತಿನ ಈ ವಿಡಿಯೋದ ಉದ್ದೇಶ ಅಂತ ಹೇಳ್ಬೋದು. ನಾನು ಹೇಳಿರುವ ಕೆಲವಾದರೂ ಅಂಶ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದೆ ಅಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.